ಪ್ಲಾಟ್ಫಾರ್ಮ್ದು ಫೀಸು ಅದು ಇದು ಅಂದ್ಬಿಟ್ಟು ಏರ್ಪೋರ್ಟ್ ಅವ್ರಿಗೆ ಕೊಡಬೇಕು. ಯಾರು ಊಬರ್ ಆಗಿರ್ಬೋದು, ಓಲಾ ಆಗಿರ್ಬೋದು, ಕೊಡಬೇಕು ಇಷ್ಟು ಫೀಸು ಅಂತ ಹೇಳ್ಬಿಟ್ಟು. ಅದನ್ನೇನೋ ಜಾಸ್ತಿ ಮಾಡಿದ್ದಾರೆ ಅಂತ ಒಂದು ಇನ್ಫಾರ್ಮೇಷನ್ ಇತ್ತು. ಅವರ ಪ್ಯಾಸೆಂಜರ್ಗಳ ಹತ್ರ ಏನು ಅಮೌಂಟ್ ತೊಗೊಳ್ತಿರ್ತೀನೋ ಅದರಲ್ಲಿ ಒಂದಷ್ಟು % ಅಮೌಂಟನ್ನು ಜಾಸ್ತಿ ಮಾಡಿದ್ದಾರೆ ಏರ್ಪೋರ್ಟ್ ಟ್ರಿಪ್ಸ್ಗಳಿಗೆ ಅಂತ ಕೇಳಿದೆ. ಮೊದಲನೇದು ಏರ್ಪೋರ್ಟ್ ಡ್ರಾಪ್ ಮಾಡಿದೆ ಟರ್ಮಿನಲ್ 1. ಸೊ ಕ್ಯಾಶ್ನ ₹520 ತೋರಿಸ್ತು. ತಗೊಂಡಿದ್ದೀನಿ, ನೋಡಿ ನಮ್ಗೆ ಎಷ್ಟು ಕೊಡ್ತಾನೆ ಅಂತ. ಐ ಎಮ್ ಆಲ್ಸೋ CEO. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಳ್ತೀನಿ. ತುಂಬಾನೇ ದಿನ ಗ್ಯಾಪ್ ಆಗೋಯ್ತು, ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರಲಿಲ್ಲ. ದಿನ ಏನ್ ಮಲಿಕಂಡಿದ್ದೆ ಹೊಡಿತಿದ್ಯಾ? ನಾನು ಡ್ಯೂಟಿನೇ ಮಾಡಿಲ್ಲ ಆಯ್ತಾ. ಅದತ್ರ ಇವತ್ತಿಗೆ ಕರೆಕ್ಟಾಗಿ 1 ತಿಂಗಳಾಯ್ತು ನಾನು ಡ್ಯೂಟಿ ಮಾಡಿ ಆಯ್ತಾ. ಡ್ಯೂಟಿ ಮಾಡಿರಲಿಲ್ಲ, ಇವಾಗ ಆನ್ ಮಾಡ್ಕೊಳ್ತಾ ಇದ್ದೀನಿ. 1 ತಿಂಗಳಲ್ಲಿ ಎಷ್ಟೆಷ್ಟು ಬದಲಾವಣೆಗಳಾಗಿದೆ ನಮ್ಮ ಕ್ಯಾಬ್ ಫೀಲ್ಡ್ ಅಲ್ಲಿ, ಏನು ಎತ್ತ ಅನ್ನೋದು ಅಷ್ಟು ಐಡಿಯಾ ಇಲ್ಲ ನನಗೆ. ಏನಕ್ಕಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ಇದ್ದೀರಾ, ಸೊ ಅವ್ರಗಳ ಜೊತೆ ಯಾರ ಜೊತೆ ನಾನು ಅಷ್ಟು ಟಚಲ್ಲಿ ಇರಲಿಲ್ಲ ನಾನು. ಸೊ ಇವತ್ತೇ ಸ್ವಲ್ಪ ಯೂಟ್ಯೂಬ್ ಕಡೆ ಸ್ವಲ್ಪ ಗಮನ ಹರಿಸ್ತಿರೋದು ನಾನು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಕ್ಯಾಬಲ್ಲಿ ರೇಟ್ಗಳು ಯಾವ ಥರ ಇದೆ, ಏನು ಎತ್ತ, ಏನು ಪ್ರಾಬ್ಲಮ್ಸ್ ಇದೆ, ಏನು ಎತ್ತ ಅನ್ನೋದು ಸ್ವಲ್ಪ 1 ತಿಂಗಳು ಗ್ಯಾಪ್ ಆಗಿರೋದ್ರಿಂದ ನನಗೆ ಅಷ್ಟು ಐಡಿಯಾ ಇಲ್ಲ. ಸೊ ನೋಡೋಣ. ಡ್ಯೂಟಿ ಆನ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಡ್ಯೂಟಿನ ಬೇಗ ಆನ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಸೀನ್ ಏನಪ್ಪ ಆಯಿತು ಅಂತ ಹೇಳಿದ್ರೆ, ನಂದು ಕ್ಯಾಮ್ರಾ ಏನಿದೆ ಈಗ ರೆಕಾರ್ಡ್ ಮಾಡ್ತಿರೋ ಕ್ಯಾಮ್ರಾ ಇದು ಬಂದು ವರ್ಕೇ ಆಗ್ತಿರ್ಲಿಲ್ಲ. ಇದನ್ನ ತಿರ್ಗಾ ಸೆಟಪ್ ಮಾಡೋ ಅಷ್ಟೊತ್ತಿಗೆ ಅದು ಆನೇ ಆಗ್ತಿರ್ಲಿಲ್ಲ. ಅದು ಇದು ಮಾಡಿ ಹೆಂಗೋ ಮಾಡಿ ಆನ್ ಮಾಡ್ಕೊಂಡೆ. ಸೊ ಇಷ್ಟೊತ್ತು ಆಯ್ತು ಇವಾಗ ಆನ್ ಆಗೋದಕ್ಕೆ. ಟೈಮ್ ಬಂದು ಅದತ್ರ ಒಂದು 11 ಗಂಟೆ ಈಗ. ಸೊ ನೋಡೋಣ ಬೆಳಗ್ಗಿಂದ ಒಂದು 6 ಗಂಟೆ ತನಕ ಎಷ್ಟಾಗುತ್ತೆ, ಏನು ಎತ್ತ ಅರ್ನಿಂಗ್ ಅನ್ನೋದನ್ನ. ಸೊ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಮೊದಲೇ ಸರಿ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾ ಇರೋ ಚಾನಲ್ನ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಒಂದಷ್ಟು ನಾನು ಇಷ್ಟು ದಿನ ಏನು ಡ್ಯೂಟಿ ಮಾಡ್ತಿರ್ಲಿಲ್ಲ, ಆದ್ರೂ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ನೋಡ್ತಾ ಇದ್ದೆ ಇನ್ಫಾರ್ಮೇಶನ್ ಕ್ಯಾಬ್ ರಿಲೇಟೆಡ್. ಎಷ್ಟು ಜನ ಗೊತ್ತಿದೆಯಲ್ವ ಅಂತ, ಅದೆಷ್ಟು ನಿಜನೋ ಸುಳ್ಳು ಅನ್ನೋದು ಗೊತ್ತಿಲ್ಲ. ಅಗ್ರಿಗೇಟರ್ ಕ್ಯಾಬ್ ಆ್ಯಪ್ಗಳು ಏನೇನು ಇದ್ದಾವೆ, ಸೊ ಅವರೆಲ್ಲರಿಗೂ ಕೂಡ ಕಸ್ಟಮರ್ ಹತ್ರನೂ ಕೂಡ ಅಮೌಂಟನ್ನು ಜಾಸ್ತಿ ಮಾಡಿದ್ದಾರೆ ಅನ್ನೋದೊಂದು ಕೇಳ್ಪಟ್ಟೆ. ಅದು ಪರ್ಟಿಕ್ಯುಲರ್ ಆಗಿ ಏರ್ಪೋರ್ಟ್ಗೆ ಅಂತ ಕೇಳ್ಪಟ್ಟೆ. ಸೊ ಅದು ಗೊತ್ತಿಲ್ಲ ಎಷ್ಟು ಮಟ್ಟ ನಿಜ ಏನು ಎತ್ತ ಅಂತ. ಚಾರ್ಜಸ್ ಅಂದ್ಬಿಟ್ಟು ಏರ್ಪೋರ್ಟಲ್ಲಿ ಅವ್ರು ಏನೋ ಚಾರ್ಜ್ ಮಾಡ್ತಾರೆ ಅಂದ್ಬಿಟ್ಟು ಇವ್ರ ಕಂಪ್ನಿಯವ್ರಿಗೆ. ಸೊ ಇವ್ರು ಕಸ್ಟಮರ್ ಹತ್ರ ಜಾಸ್ತಿ ಚಾರ್ಜ್ ಮಾಡ್ತಿದ್ದಾರಂತೆ ಟ್ರಿಪ್ಗಳಿಗೆ. ಸೊ ಅದು ಕಂಪ್ನಿಯವರು ಡ್ರೈವರ್ ಕೊಡ್ತಿದ್ದಾರೆ. ಒಬ್ಬೊಬ್ರು ನಾನು ಕೇಳ್ದಂಗೆ ಒಬ್ಬರು ಡ್ರೈವರ್ಸ್ ಕೇಳ್ದಂಗೆ ಆ ಥರ ಹೇಳ್ತಾವ್ರೆ. ಒಬ್ರು ಏನು ಕೊಡ್ತಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾವ್ರೆ. ಕೇಳೋದಕ್ಕಿಂತ ನಮ್ಗೊಂದ್ಸಲ ಎಕ್ಸ್ಪೀರಿಯನ್ಸ್ ಆದ್ರೆ ಗೊತ್ತಾಗತ್ತಲ್ಲ. ಮುಂಚೆ ಥರನೇ ಕೊಡ್ತಾವನ ಏರ್ಪೋರ್ಟ್ಗೆ ರೇಟು, ಅಥವಾ ಏನೋ ಸ್ವಲ್ಪ ಜಾಸ್ತಿ ಕೊಡ್ತಾವ ಡ್ರೈವರ್ಸ್ಗೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ಏನಪ್ಪ ಅಂದರೆ, ಬೇರೆ ಒಂದು ಕಂಟ್ರೀಸ್ಗಳಲ್ಲಿ ಪರ್ಟಿಕ್ಯುಲರ್ ಊಬರ್ ಅವನು ಅಮೌಂಟನ್ನು ಜಾಸ್ತಿ ಮಾಡಿದ್ದಾನೆ. ಅಂದರೆ ಸ್ವಲ್ಪ ಅಲ್ಲೂ ಸ್ಟ್ರೈಕ್ ಎಲ್ಲ ಮಾಡಿ ತುಂಬ ಇದು ಮಾಡಿರೋದಕ್ಕೆ ಅಲ್ಲೇನೋ ಡ್ರೈವರ್ಸ್ಗೆ ಇಷ್ಟು ಪರ್ಸೆಂಟ್ ಅನ್ನೋ ಅಮೌಂಟನ್ನು ಏನೋ ಜಾಸ್ತಿ ಮಾಡಿದ್ದಾನೆ ಅಂತೇಳಿ ಒಂದು ಆರ್ಟಿಕಲ್ ನೋಡಿದೆ. ಗೊತ್ತಿಲ್ಲ, ಅದು ಬೇರೆ ಕಂಟ್ರಿಲಿ ಆಯ್ತಾ, ಇಲ್ಲ ಒಂದಷ್ಟು ಅಪ್ಡೇಟ್ಗಳು ಬಂದಿದ್ದಾವೆ. ನೋಡೋಣ 11 ಗಂಟೆ ಯಾವ ಥರ ಕೊಡ್ತಾನೆ, ಕಿಲೋಮೀಟ್ರಿಗೆ ಎಷ್ಟು ಕೊಡ್ತಾನೆ, ಮುಂಚೆ ಥರ ಇದೆಯಲ್ಲ ಒಂದು ಚೆಕ್ ಮಾಡೋಣ. ಸ್ಕ್ರೀನಲ್ಲಿ ಹಾಕಿದ್ದು ನೋಡ್ಕೊಳ್ಬೋದು. ಊಬರಲ್ಲಿ ಇನ್ಸೆಂಟಿವ್ ಬಂದ್ಬಿಟ್ಟು ಇನ್ಸೆಂಟಿವ್ ಅಂತ ಕೊಟ್ಟಿದ್ದಾನೆ ಟ್ರಿಪ್ಸ್ಗೆ. ಇದು ಏರ್ಪೋರ್ಟ್ ಇನ್ಸೆಂಟಿವ್ ಅಲ್ಲ. ಸೊ ಮಾಮೂಲಿ ಟ್ರಿಪ್ಸ್ದು ಇನ್ಸೆಂಟಿವ್, ಇಷ್ಟು ಟ್ರಿಪ್ಸ್ಗೆ ಕಂಪ್ಲೀಟ್ ಮಾಡಿದ್ರೆ ಎಷ್ಟು ಇನ್ಸೆಂಟಿವ್ ಅಂತೇಳಿ ಹಾಕಿದ್ದಾನೆ. ಸೊ ಕಾಣಿಸ್ತಿರ್ಬೋದು, ಇಲ್ಲಿ ಓಪನ್ ಮಾಡ್ಕೊಳ್ತೀನಿ. 10 ಟ್ರಿಪ್ ಕಂಪ್ಲೀಟ್ ಮಾಡಿದ್ರೆ 550. ಇದು ಬಂದು ಸೆಪ್ಟೆಂಬರ್ 9ರಿಂದ ಕೊಟ್ಟಿರೋದು. ನಾನು ಇವತ್ತು ಆನ್ ಮಾಡ್ಕೊಳ್ತಾ ಇದ್ದೀನಿ ಆಯಿತಾ. 16ನೇ ತಾರೀಕು ತನಕ ಇದೆ ಇದು ಆಯಿತಾ. 10 ಟ್ರಿಪ್ಗೆ 550. ಆಮೇಲಿಂದ 5 ಟ್ರಿಪ್ ಕಂಪ್ಲೀಟ್ ಮಾಡಿದ್ರೆ 350 ರೂಪಾಯಿ. ಆಮೇಲೆ ತಿರ್ಗಿ 4 ಟ್ರಿಪ್ನ ಕಂಪ್ಲೀಟ್ ಮಾಡಿದ್ರು 350. ಸೇಮ್ ತಿರ್ಗಾ ಒಂದು ಟ್ರಿಪ್ ಕಡಿಮೆ 3 ಟ್ರಿಪ್ ಕಂಪ್ಲೀಟ್ ಮಾಡಿದ್ರೆ 350. ಸೊ ಇಲ್ಲಿ 5ರಿಂದ ಒಂದೊಂದು ಕಡಿಮೆ ಮಾಡ್ಕೊಂಬಂದು ಟ್ರಿಪ್ಸ್ ಕಂಪ್ಲೀಟ್ ಮಾಡಿದರೆ 350 ಸಿಗುತ್ತೆ. ನೀವು 10 ಮಾಡಬೇಕು, 10 ಮಾಡಿದ್ರೆ 550 ಆಯಿತಾ. ಸೊ 16ನೇ ತಾರೀಕು ತನಕ ಇದೆ. ಸೊ ಇನ್ನೊಂದು 5 ದಿನ ಟೈಮ್ ಇದೆ, ನನಗೆ ಆರಾಮಾಗಿ ಮಾಡ್ಕೋಬೋದು. ಇದಿರುವಂಥದ್ದು ನೋಡೋಣ. ಈ ಡ್ಯೂಟಿ ಟೈಮ್ ಹತ್ತಿರ ಆಗಲೇ 11:30 ಆಗೋಯ್ತು. ಡೀಸೆಲ್ ಹಾಕ್ಸ್ಕೊಬೇಕಿತ್ತು, ಹಾಕ್ಸ್ಕೊಳಕ್ಕೆ ಬಂದಿದ್ದೆ, ಡೀಸೆಲ್ ಹಾಕ್ಸ್ಕೊಂಡಿದ್ದೀನಿ.
ಡ್ಯೂಟಿ ಆನ್ ಆಗಿದೆ. ಊಬರ್ ಒಂದೇ ಮಾಡ್ತಿರೋದು. ಸುಮಾರು ದಿನ ಗ್ಯಾಪ್ ಆಗಿಬಿಟ್ಟಿದೆ. ನೋಡ್ಬೇಕು ಯಾವ ಥರ ಕೊಡ್ತಾನೆ, ಕೂರಿಸ್ತಾನೆ, ಪಕ್ಕ ಕೂರಿಸ್ತಾನೆ. ಜಾಸ್ತಿ ಬುಕ್ಕಿಂಗ್ಸ್ ಕೊಡಲ್ಲ ಗ್ಯಾಪ್ ಆಗಿರೋದ್ರಿಂದ. ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ನಮ್ಮ ತಪ್ಪು ಇಟ್ಕೊಂಡು ಕಂಪ್ನಿಯವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ನೋಡೋಣ ಅಮೌಂಟ್ ಯಾವ ಥರ ಕೊಡ್ತಾನೆ ನೋಡೋಣ. ಮುಂಚೆ ಥರನೇ ಕೊಡ್ತಾನೆ, ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಾನೆ ನೋಡೋಣ ಅಲ್ವಾ. ಇಲ್ಲೇ ಹತ್ರ ಒಂದು 2 ಪಬ್ ಇದೆ. ಪಬ್ ಹತ್ರ ಹೋದರೆ ಈಗ ಆಲ್ಮೋಸ್ಟ್ ಬುಕ್ಕಿಂಗ್ ಸಿಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಬಂದ್ಬಿಟ್ಟು 12:30 ಆಯಿತಾ. ಸೊ ಇವಾಗ ಒಂದು ಬುಕ್ಕಿಂಗ್ ಕೊಟ್ಟಿದ್ದಾನೆ, ಹೋಗ್ಬೇಕು. ಇದು ಬಂದ್ಬಿಟ್ಟು ಪಿಕಪ್ ಬಂದ್ಬಿಟ್ಟು 1 ಕಿಲೋಮೀಟ್ರ್ ಪಿಕಪ್ ಇದೆ. ಡ್ರಾಪ್ ಬಂದ್ಬಿಟ್ಟು ಏರ್ಪೋರ್ಟ್ಗೆ ಡ್ರಾಪು. ಪರವಾಗಿಲ್ಲ, 12:30ಗೆ ಏರ್ಪೋರ್ಟ್ ಒಂದು ಡ್ಯೂಟಿ ಕೊಟ್ಟಿದ್ದಾನೆ. ಇವಾಗ ತೊಗೊಂಡಿದ್ದೀನಿ. 378 ರೂಪಾಯಿ ಅಂತ ತೋರಿಸ್ತು. ಸೊ ಇಲ್ಲಿಂದ ಒಂದು ಏರ್ಪೋರ್ಟ್ ಒಂದು ಹತ್ತತ್ರ ಒಂದು ಜಾಸ್ತಿ ಏನಿಲ್ಲ, 22 ಕಿಲೋಮೀಟ್ರ್ ಇದೆ ಅಷ್ಟೇ ಏರ್ಪೋರ್ಟು. ಮೋಸ್ಟ್ಲಿ ಇದು ಸಡನ್ ಬುಕ್ಕಿಂಗ್ ಇರ್ಬೇಕು. ಕರೆಕ್ಟಾಗಿ ನೋಡಲಿಲ್ಲ ನಾನು ಯಾವ ಬುಕ್ಕಿಂಗ್ ತಗೊಂಡ್ಬಿಟ್ಟೆ. ಬುಕ್ಕಿಂಗ್ಸ್ ಯಾವುದು ಇರಲಿಲ್ವಲ್ಲ, ಸುಮ್ಮನೆ ಯಾಕೆ ನೋಡ್ತಾ ಕೂತ್ಕೊಂಡ್ರೆ ಅದು ಸಿಗ್ತಾ ಇರಂಗೆ ಆಗೋದಿಲ್ಲ ಅಂದ್ಬಿಟ್ಟು ತಗೊಂಡೆ. ಏರ್ಪೋರ್ಟಿಗೆ ಹೋದ್ರೆ ಏರ್ಪೋರ್ಟಿಂದ ಇಮ್ಮಿಡಿಯೇಟಾಗಿ ಕೊಡ್ತಾನೆ ಬುಕ್ಕಿಂಗು. ನಾನು ಏರ್ಪೋರ್ಟ್ ಹತ್ರ ನಾಯಿಗಳ ಕಾಟ ಇಲ್ಲಿ ಅಟ್ಟಾಡ್ಸ್ಕೊಂಡು ಬರ್ತಾ ಇದ್ದ ನಾಯಿಗಳು. ಏರ್ಪೋರ್ಟಿಂದ ಇಮಿಡಿಯೇಟ್ ಬುಕ್ಕಿಂಗ್ ಕೊಡ್ತಾನೆ, ನಾನು ತಗೊಳ್ಳಲ್ಲ. ಏನಕ್ಕೆ ನಂದು ಫಾಸ್ಟ್ ಟ್ಯಾಗು ಇಲ್ಲ ಗಾಡೀಲಿ. ಸೊ ಏರ್ಪೋರ್ಟಿಂದ ಪಿಕ್ ಮಾಡಿದ್ರೆ, ಬುಕ್ಕಿಂಗ್ ಕೊಟ್ಟು ಪಿಕ್ ಮಾಡಿದ್ರೆ ಅವರು ಟೋಲ್ ರೋಡಲ್ಲೇ ಹೋಗ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಆಮೇಲೆ. ಸೊ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಅಂತ. ಈಗ ಹೋದ್ರೆ ಇಮಿಡಿಯೇಟಾಗಿ ಪಕ್ಕ ಕೊಟ್ಟೆ ಕೊಡ್ತಾನೆ ಏರ್ಪೋರ್ಟಲ್ಲಿ ಪಿಕಪ್ಪು. ಈ ಡ್ರಾಪ್ ಮಾಡ್ತಿದ್ದಂಗೆ ಸ್ನೇಹಿತರು ಪ್ಯಾಸೆಂಜರ್ ಬಂದರು, ಪಿಕ್ ಮಾಡ್ಕೊಳ್ಳೋಣ ಇರಿ, ಒಬ್ಬನೇ ಇರೋದು. Pin 3604. 3604. Head south on Blossoms Road. A few minutes later. ಗೈಸ್, ಮೊದಲನೇದು ಏರ್ಪೋರ್ಟ್ ಡ್ರಾಪ್ ಮಾಡಿದೆ, ಟರ್ಮಿನಲ್ 1. ಸೊ ಕ್ಯಾಶ್ನ 520 ರೂಪಾಯಿ ತೋರಿಸ್ತು, ತಗೊಂಡಿದ್ದೀನಿ. ನೋಡೋಣ ನಮ್ಗೆ ಎಷ್ಟು ಕೊಡ್ತಾನೆ ಅಂತ. ಡ್ಯೂಟಿ ಆಫ್ ಮಾಡ್ಕೊಂಬಿಟ್ಟೆ, ಏನಕ್ಕೆ ಸುಮ್ಮನೆ ಟರ್ಮಿನಲ್ ಆ ಕಡೆ ಈ ಕಡೆ ಡ್ಯೂಟಿ ಬಿದ್ದುಬಿಟ್ರೆ ತಲೆನೋವು. ಸೊ ಆಫ್ ಮಾಡ್ಕೊಂಡಿದ್ದೀನಿ. ₹360 ಕೊಟ್ಟಿದ್ದಾನೆ ನೋಡಿ. 22 ಕಿಲೋಮೀಟ್ರು. ಇದು ಯಾವ ಬುಕ್ಕಿಂಗು ಅಂತ ನೋಡಲಿಲ್ಲ ಅಂತ ಹೇಳ್ದೆ ಅಲ್ವಾ ನಾನು ನಿಮಗೆ. ಚೆಕ್ ಮಾಡೋಣ. ಪರವಾಗಿಲ್ಲ, ₹360 ಕೊಟ್ಟಿದ್ದಾನೆ. ಊಬರ್ಗೋ ಬುಕ್ಕಿಂಗ್ ಇದು. ₹360 ಕೊಟ್ಟಿದ್ದಾನೆ ಊಬರ್ಗೋ. ಮುಂಚೆಲ್ಲ ಎಷ್ಟು ಕೊಡ್ತಿದ್ದ ಅಂತ ಹೇಳಿದ್ರೆ ಒಂದು 320 ಹಂಗೆ ಕೊಡ್ತಿದ್ದ. ಈಗ ಒಂದು ₹30 ಜಾಸ್ತಿ ಕೊಟ್ಟಿರಂಗಿದ್ದಾನೆ. ಇದು ಒಂದು ಟ್ರಿಪ್ಗೆ ಗೊತ್ತಾಗಲ್ಲ, ಎಲ್ಲ ಟ್ರಿಪ್ಗೆ ಎಷ್ಟು ಯಾವ ಥರ ಕೊಡ್ತಾನೆ ನೋಡ್ಕೋಬೇಕು ನಾವು. ನೋಡೋಣ, ಈಗ ಆಫ್ ಮಾಡ್ಕೊಂಡಿದ್ದೀನಿ ಡ್ಯೂಟಿನ. ಇಲ್ಲಿಂದ ಇಮಿಡಿಯೇಟಾಗಿ ಕೊಡೋನು ಬುಕ್ಕಿಂಗು. ನಾನು ಫಾಸ್ಟಾಗಿ ಇಳ್ದಿರೋದು ರೀಸನಿಂದ ಸುಮ್ಮನೆ ಹೋಗೋ ಪ್ಯಾಸೆಂಜರ್ಗಳು ಟೋಟಲ್ ಹೋಗಿಲ್ಲ ಅಂತ ಹೇಳಿದ್ರೆ ಆ್ಯಪಲ್ಲಿ ಬರ್ದು ಹಾಕ್ಬಿಡ್ತಾರೆ ರಿವ್ಯೂನ. ರೇಟಿಂಗ್ಸ್ ಎಲ್ಲ ಕಡಿಮೆ ಆಗ್ಬಿಡ್ತಾರೆ. ಸುಮ್ಮನೆ ಆಗ್ತಲ್ಲ, ನಾವು ರಿಸ್ಕ್ ತಗೊಳ್ಳೋದು ಬೇಡ ಅಂದ್ಬಿಟ್ಟು ಮಾಡಿಲ್ಲ, ಆಫ್ ಮಾಡ್ಕೊಂಬಿಟ್ಟೆ. ಟೈಮ್ ಬಂದ್ಬಿಟ್ಟು 1:27. ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ ಆಯಿತಾ. ಇವಾಗ ಒಂದು ರಿಸರ್ವೇಷನ್ ಟ್ರಿಪ್ ಬಂತು, ತೊಗೊಂಡಿದ್ದೀನಿ. 2:30 ಇರೋದು ಬುಕ್ಕಿಂಗು. ಇದು ಏರ್ಪೋರ್ಟ್ಗೆ ಡ್ರಾಪು.
ಹತ್ರ ಇಲ್ಲೇ ನಾನು ಇರೋ ಲೊಕೇಶನಿಂದ ಇಲ್ಲಿ ಚೊಕ್ಕನಹಳ್ಳಿ ಅಂತ ಇದೆಯಲ್ಲ, ತನಿಸಂದ್ರ ಮೇನ್ ರೋಡ್, ಕರ್ನಾಟಕ ಕಾಲೇಜ್ ಹತ್ರ ಆಪೋಸಿಟ್ ರೋಡ್ ಅಂತ ಇದೆ. ಸೊ ಇದು ಬಂದ್ಬಿಟ್ಟು ರಿಸರ್ವೇಷನ್ ತೊಗೊಂಡಿದ್ದೀನಿ. ಗೋಸ್ ಸಡನ್ ಬುಕ್ಕಿಂಗ್ ಇದು ಆಯಿತಾ. 469 ರೂಪಾಯಿ ಕೊಟ್ಟಿದ್ದಾನೆ ಕ್ಯಾಶು ಆಯಿತಾ, ಕ್ಯಾಶ್ ಪೇಮೆಂಟ್ ಇದು. ಸೊ ತೊಗೊಂಡಿದ್ದೀನಿ. ಈಗ ಟೈಮ್ ಒಂದು 1:15. ಸೊ 1:50ಗೆ ಅಸೈನ್ ಕೊಡ್ತಾನೆ. ಸೊ 2:15ಗೆ ಇರೋದು ಬುಕ್ಕಿಂಗು. ಪರವಾಗಿಲ್ಲ, ವೆಯ್ಟ್ ಮಾಡಿದ್ರು ಪ್ರೋಗೆ 469 ರೂಪಾಯಿ ಕೊಡ್ತಾನೆ. ಈಗ ಹೋಗಬೇಕು. ಬನ್ನಿ ಹೋಗೋಣ. ಇದು ಸ್ನೇಹಿತರೆ, ಇಲ್ಲಿ ಲೊಕೇಶನ್ ಹತ್ರ ಬಂದೆ ರಿಸರ್ವೇಷನ್ದು ಟ್ರಿಪ್ಗೆ. ಇಲ್ಲಿ ಅಪಾರ್ಟ್ಮೆಂಟ್ ಮುಂದ್ಗಡೆ ನಿಂತ್ಕೊಂಡಿದ್ದೀನಿ. ಟೈಮ್ ಬಂದ್ಬಿಟ್ಟು ನಿಮಗೆ ಕಾಣಿಸ್ತಿರುತ್ತೆ ಅಂತ ಅಂದ್ಕೊಳ್ತೀವಿ, 1:44. ಅದು ಬಂದು ನೋಡಿ ಇಲ್ಲಿ 2:15 ಇರೋದಲ್ಲ. ಇದು ಹೆಂಗೆ ಅಂತಂದರೆ ಇಲ್ಲಿ ಲೊಕೇಶನ್ ತೋರಿಸಲ್ಲ, ಇಲ್ಲಿ ಟೈಪ್ ಆಗಿರುತ್ತೆ ನೋಡಿ. ಇಲ್ಲಿ ಹೆಸರಿರುತ್ತೆ, ಅಪಾರ್ಟ್ಮೆಂಟ್ ಹೆಸರಿದೆ, ಅಪಾರ್ಟ್ಮೆಂಟ್ ಹೆಸರು, ಏರಿಯಾ ಹೆಸರಿದೆ, ಏರಿಯಾ ಹೆಸರು. ಸೊ ನಾನು ಹತ್ತತ್ರ ಒಂದು 50 ನಿಮಿಷ ಮುಂಚೆ ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ ಇಲ್ಲ ಅಷ್ಟೇ. ಸೊ ನಿಮಗೆ ಇಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಲೊಕೇಶನ್ನ, ಪಿಕಪ್ ಲೊಕೇಶನ್ನ, ನಿಮಗೆ ಲೊಕೇಶನ್ ಸಿಕ್ಬಿಡುತ್ತೆ. ಹೋಗಿ ವೆಯ್ಟ್ ಮಾಡಿದ್ರೆ ನಿಮಗೆ ಅಕಸ್ಮಾತ್ ಹೋಗಿ ವೆಯ್ಟ್ ಮಾಡಿ ಕ್ಯಾನ್ಸಲ್ ಮಾಡಿದ್ರು ಕೂಡ ರಿಸರ್ವೇಷನ್ ಟ್ರಿಪ್ ನಿಮಗೆ 59ರಿಂದ 60 ರೂಪಾಯಿ ಕೊಡ್ತಾನೆ ಕ್ಯಾನ್ಸಲೇಷನ್ ಅಂದ್ಬಿಟ್ಟು. ಇಲ್ಲ ಕ್ಯಾನ್ಸಲ್ ಆಗಿಲ್ಲ ಅಂತಂದರೆ ಹೋಗಿ ವೆಯ್ಟ್ ಮಾಡಿಬಿಟ್ಟು ಅಲ್ಲೇ ಗಾಡಿ ಸೈಡಲ್ಲಿ ಹಾಕೊಂಡು ಮಲ್ಕೋಬೋದು. ನೋಡಿ ಇವಾಗ ನನಗೆ 1:44ಕ್ಕೆ ಬಂದಿದ್ದೀನಿ, 2:15 ಇರೋದು ಪಿಕಪ್ ಇದು. ಸೊ ಒಂದು 23 ನಿಮಿಷ ಮುಂಚೆ ಅಸೈನ್ ಕೊಡ್ತಾನೆ. ಅದು ತೊಗೊಂಡ್ಬಿಟ್ರೆ ಅಸೈನ್ ಮಾಡ್ಕೊಂಬಿಟ್ರೆ ಆರಾಮಾಗಿ ಮಲ್ಕೋಬೋದು ನೀವು ಟೈಮ್ ಬರೋ ತನಕ. ಸೊ ಈ ಟೈಮ್ ಇದೆ. ಸೊ ಮಲ್ಕೊಳ್ತೀನಿ. ಡ್ರಾಪ್ ಒಂದು ಏರ್ಪೋರ್ಟು ಆಯಿತಾ, 23 ಕಿಲೋಮೀಟ್ರು ಅಂದ್ಕೊಳ್ಳಿ. ಸೊ ಇದು ಡ್ರಾಪ್ ಮಾಡ್ಬಿಟ್ಟು ನಿಮಗೆ ಸಿಗ್ತೀನಿ. ಸ್ನೇಹಿತರೆ, ಎರಡನೇದು ಡ್ರಾಪ್ ಮಾಡಿದೆ, 447 ರೂಪಾಯಿ ಕೊಟ್ಟಿದ್ದಾನೆ ನೋಡಿ, 23 ಕಿಲೋಮೀಟ್ರು. ಈ ಥರ ಇವನು ಏರ್ಪೋರ್ಟ್ ಈ ಥರ ಕೊಡ್ತಿರೋದು ನೋಡ್ತಾ ಇದ್ರೆ ಏನು ಕಸ್ಟಮರ್ ಹತ್ರ ಮಾತ್ರ ಅಮೌಂಟ್ ಜಾಸ್ತಿ ತಗೊಳ್ತಾರೆ ಅಂತ ಅನಿಸ್ತಾ ಇತ್ತು ನನಗೆ. ಯಾಕಂದರೆ ಇವರಲ್ಲಿ ಪ್ಲ್ಯಾಟ್ಫಾರ್ಮ್ದು ಫೀಸು ಅದು ಇದು ಅಂದ್ಬಿಟ್ಟು ಏರ್ಪೋರ್ಟ್ ಅವ್ರಿಗೆ ಕೊಡಬೇಕು. ಯಾರು ಊಬರ್ ಆಗಿರ್ಬೋದು, ಓಲಾ ಆಗಿರ್ಬೋದು, ಕೊಡಬೇಕು ಇಷ್ಟು ಫೀಸ್ ಅಂತ ಹೇಳ್ಬಿಟ್ಟು ಅದನ್ನೇನೋ ಜಾಸ್ತಿ ಮಾಡಿದ್ದಾರೆ ಅಂತ ಒಂದು ಇನ್ಫಾರ್ಮೇಷನ್ ಇತ್ತು. ಸೊ ಅದಕ್ಕೋಸ್ಕರ ಇವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವರು ಕಸ್ಟಮರ್ ಪ್ಯಾಸೆಂಜರ್ಗಳ ಹತ್ರ ಏನು ಅಮೌಂಟ್ ತೊಗೊಳ್ತಿರ್ತೀನೋ ಅದರಲ್ಲಿ ಒಂದಷ್ಟು % ಅಮೌಂಟನ್ನು ಜಾಸ್ತಿ ಮಾಡಿದ್ದಾರೆ ಏರ್ಪೋರ್ಟ್ ಟ್ರಿಪ್ಸ್ಗಳಿಗೆ ಅಂತ ಕೇಳಿದೆ. ಸೊ ನೋಡೋಣ ಡ್ರೈವರ್ಸ್ಗೂ ಏನಾದರೂ ಕೊಡ್ತಾ ಇದ್ದಾರಾ ಇಲ್ವಾ ಅಂತ ನೋಡೋಣ ಅಂತ ಅಂದ್ಕೊಂಡೆ. ಏನೋ ಅಂತ ಹೇಳ್ಕೊಳ್ಳೋಂಗೇನು ಕೊಡ್ತಿಲ್ಲ. ನಾನು ಮುಂಚೆ ಮಾಡ್ಬೇಕಾದ್ರೆ 1 ಮಂತ್ ಬ್ಯಾಕ್ ಏನು ಡ್ಯೂಟಿ ಮಾಡ್ತಿದ್ದೆ ನಾನು. ಸೊ ಅವಾಗ ಏರ್ಪೋರ್ಟ್ ಡ್ಯೂಟಿ 22 ಕಿಲೋಮೀಟ್ರ್ ಡ್ರಾಪ್ ಮಾಡೋದು ಏರ್ಪೋರ್ಟ್ಗೆ. ಸೊ ಮಾಮೂಲಿ ಊಬರ್ ಗೋಲ್ಲಿ ಒಂದು 280 290 ಹಂಗೆ ಕೊಡ್ತಿದ್ದ. ಸೊ ಇವತ್ತು 360 ರೂಪಾಯಿ ಕೊಟ್ಟಿದ್ದಾನೆ. ಒಂದು ಹೇಳೋಕ್ಕಾಗಲ್ಲ, ಒಂದೊಂದ್ಸಲ ಊಬರಲ್ಲಿ ನಾವು ಅಂದ್ಕೊಂಡೇ ಇರಲ್ಲ, ಆವಾಗ ಜಾಸ್ತಿ ಕೊಡ್ತಾನೆ. ನಾವು ಒಂದೇನೋ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿರ್ತೀವಿ ಇಷ್ಟು ಅಮೌಂಟ್ ಬರುತ್ತೆ ಅಂತ, ಆವಾಗ ಕಡಿಮೆ ಕೊಟ್ಬಿಡ್ತಾನೆ, ಅಂದ್ಕೊಂಡಿರೋ ಅಮೌಂಟ್ ಕೊಡೋಲ್ಲ ಆಯಿತಾ. ಸೊ ಈ ಥರ ಆಗುತ್ತೆ. ರಿಸರ್ವೇಷನ್ ಟ್ರಿಪ್ ಡ್ರಾಪ್ ಮಾಡಿರೋದ್ರಿಂದ 400 ಒಂದು ನಿಮಿಷ ಇದೆ, 447 ರೂಪಾಯಿ ಕೊಟ್ಟಿದ್ದಾನೆ.